ಓಂ ಶಾಂತಿ. ಕರ್ಮ ಕ್ಷೇತ್ರದಲ್ಲಿ ಕರ್ಮವನ್ನು ಮಾಡುತ್ತಾ ಮಾಡುತ್ತಾ ಮಧ್ಯದಲ್ಲಿ ನಮ್ಮ ಬುದ್ಧಿಯನ್ನು ಶಾಂತಿಧಾಮಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ಶಾಂತಿಯ ಸಾಗರನ ಜೊತೆಯಲ್ಲಿ ಮಿಲನ ಮಾಡಿ ಶಾಂತಿಯ ಬಲ ತನ್ನಲ್ಲಿ ಸಂಚಾರ ಮಾಡಬೇಕಾಗಿದೆ. ಇಂದು 2 ಕಾರ್ಯವನ್ನು ಕರ್ಮಕ್ಷೇತ್ರದಲ್ಲಿ ವಿಶೇಷವಾಗಿ ಮಾಡೋಣ. ಪ್ರತಿಯೊಂದು ಕರ್ಮ ಶಾಂತಿಯಿಂದ ಮಾಡಬೇಕಾಗಿದೆ. ತಕ್ಷಣ ರಿಯಾಕ್ಟ್ ಮಾಡಬಾರದು, ತಕ್ಷಣ ಪ್ರತಿಕ್ರಿಯೆ ಮಾಡಬಾರದು. ಜ್ಞಾನದ ತಿಳುವಳಿಕೆ, ಪ್ರೇಮಮಯಿ ತಿಳುವಳಿಕೆಯಿಂದ ನಡೆಯಬೇಕು. ಮತ್ತೆ ಮತ್ತೆ ನೆನಪನ್ನ ತರೋಣ. ನಾನು ಶಾಂತಿಧಾಮದಿಂದ ಅವತರಿತನಾಗಿದ್ದೇನೆ. ಶ್ರೇಷ್ಠ ಕರ್ಮವನ್ನು ಮಾಡುವುದಕ್ಕೆ ಕರ್ಮವನ್ನು ಮಾಡಿದೆ ಹಾಗೂ ಭಿನ್ನನಾದೆ, ಉಪರಾಮ್ ಆದೆ. ಅವತಾರ ಇವರೇ ಆಗುತ್ತಾರೆ. ಯಾರು ಕಾರ್ಯವನ್ನು ಮಾಡುತ್ತಾರೆ ಹಾಗೂ ಡಿಟ್ಯಾಚ್ ಆಗಿ ಬಿಡುತ್ತಾರೆ, ಅವತಾರ ಇವರೇ ಆಗುತ್ತಾರೆ. ಯಾರು ಸದಾ ಹಗುರವಾಗಿರುತ್ತಾರೆ, ನಾನು ಶಾಂತಿಯ ಅವತಾರನಾಗಿದ್ದೇನೆ. इसमें छिपा है सुख का सार, दिव्य गुणों की खान यही है। शांति में है शिव का प्यार, तड़पती हुई हर एक आत्मा, तड़पती हुई हर एक आत्मा, प्यास सबकी बुझानी है। शांति की शक्ति से शांति जग में लानी है। शांति की शक्ति से शांति धाम अपने घर की, शांति धाम अपने घर की राह सबको दिखानी है। शांति की शक्ति से शांति जग में लानी है। शांति की शक्ति से जब
से मिले बाबा, तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। मैं हूँ तुम पर बलिहार, मैं हूँ तुम पर बलिहार, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। बरसों से प्यासी थी अखियां, दर्शन पाने तेरे बाबा। बरसों से प्यासी थी अखियां, दर्शन पाने तेरे बाबा। दिल की धड़कन यही कहती थी, कहीं मिल जाए प्यारे बाबा। जो तू मिल गया अब साकार, मैं तो हूँ तुम पर बलिहार, ओ बाबा करन करावनहार। तुम हो सृष्टि के साथ, तुम हो सृष्टि के साथ, ओ बाबा तू मेरा संसार। तुम जब से मिले बाबा, बना मधुबन मेरा जीवन। तुम जब से मिले बाबा, बना मधुबन मेरा जीवन। ಸಂಗಮ ಯುಗದಲ್ಲಿ, ತಪಸ್ಸಿನ ಈ ಕಾಲದಲ್ಲಿ ನಾವು ತಪಸ್ವಿ ಆತ್ಮಗಳ ಪರಮ ಕರ್ತವ್ಯವಾಗಿದೆ ನಾವು ಅಂತರಾಳದ ತಪಸ್ಸನ್ನ ಮಾಡಬೇಕಾಗಿದೆ. ತಪಸ್ಸು ಅಸಂಭವವನ್ನು ಕೂಡ ಸಂಭವ ಮಾಡುತ್ತದೆ. ಪ್ರತಿಯೊಂದು ಸಮಸ್ಯೆಯ ಸಮಾಧಾನ ಮಾಡುತ್ತದೆ. ಪ್ರತಿಯೊಂದು ಪರಿಶ್ರಮವನ್ನು ಸಹಜವನ್ನಾಗಿ ಮಾಡುತ್ತದೆ. ಸತ್ಯವಾದ ತಪಸ್ವಿ ಯಾರಾಗಿದ್ದಾರೆಂದರೆ ಯಾರು ಆತ್ಮ ಅಭಿಮಾನಿ ಆಗುವುದನ್ನು ಕಲಿತರು. ಸಂಗಮ ಯುಗದಲ್ಲಿ ಬ್ರಹ್ಮ ತಂದೆಯನ್ನ ಫಾಲೋ ಮಾಡುತ್ತಾ ನಾವು ತಂದೆಯ ಸಮಾನರಾಗಬೇಕಾಗಿದೆ. ಬ್ರಹ್ಮ ತಂದೆ ಈ ಸಂಸಾರದಲ್ಲಿ ಇರುತ್ತಾ
ಕರ್ಮ ಕ್ಷೇತ್ರದಲ್ಲಿ ಕರ್ಮವನ್ನು ಮಾಡುತ್ತಾ ಕರ್ಮಯೋಗಿ ತಪಸ್ವಿಯಾಗಿ ಇದ್ದರು. ನಾನೂ ಸಹ ತಂದೆಯ ಸಮಾನ ತಪಸ್ವಿಯಾಗಿರಬೇಕು. ಬ್ರಹ್ಮ ತಂದೆ ಬಹಳ ಕಠಿಣವಾದ ತಪಸ್ಸನ್ನು ಮಾಡಿದರು. ಆತ್ಮ ಅಭಿಮಾನಿ ಆಗುವುದಕ್ಕೆ ಏಕಾಂತದಲ್ಲಿ ಹೋಗಿ ಬಾಬಾ ಒಂಟಿಯಲ್ಲಿ ಸ್ವಯಂನ ಜೊತೆಯಲ್ಲಿ ಮಾತನಾಡುತ್ತಿದ್ದರು. ಕೆಲವೊಮ್ಮೆ ಬರೆದು ಅಭ್ಯಾಸ ಮಾಡಿದರು. ಎಲ್ಲರ ಮಸ್ತಕದಲ್ಲಿ ಆತ್ಮನನ್ನು ನೋಡಿದರು. ಇದು ನಮ್ಮ ಮೊಟ್ಟ ಮೊದಲ ಅಂತಿಮ ಪಾಠವಾಗಿದೆ. ಯಾವುದರಿಂದ ನಾವು ಒಳ್ಳೆಯದರ ಅನುಭವದಲ್ಲಿ ತರಬೇಕು. ಮತ್ತೆ ಮತ್ತೆ ಚಿಂತನೆಯನ್ನ ಮಾಡಬೇಕು, ಅನುಭವದಲ್ಲಿ ತರಬೇಕು. ತನ್ನನ್ನು ತಾನು ಕೇಳಿಕೊಳ್ಳಬೇಕು. ಈ ಕಣ್ಣಿನಿಂದ ನೋಡುವಂತಹ ಶಕ್ತಿ ಇರುವರು ಯಾರಾಗಿದ್ದಾರೆ? ಈ ಒಂದು ಕಿವಿಯಿಂದ ಕೇಳುವಂತ ಶಕ್ತಿ ಮುಖದಿಂದ ಮಾತನಾಡುವ ಶಕ್ತಿ ವಾಸ್ತವದಲ್ಲಿ ಯಾರಾಗಿದ್ದಾರೆ? ಮತ್ತೆ ಮತ್ತೆ ಚಿಂತನೆಯನ್ನು ಮಾಡುತ್ತಾ ಒಳಗಿನಿಂದ ಉತ್ತರ ಬರುತ್ತದೆ. ನಾನು 5 ತತ್ವಗಳಿಂದ ಮಾಡಲ್ಪಟ್ಟ ದೇಹದಿಂದ ಭಿನ್ನ, ದೇಹವನ್ನ ನಡೆಸುವಂತಹ ದೇಹದ ಮಾಲೀಕ. ಜ್ಯೋತಿರ್ಬಿಂದು ಆತ್ಮನಾಗಿದ್ದೇನೆ. ಪವಿತ್ರ ಆತ್ಮನಾಗಿದ್ದೇನೆ. ಸಂಪೂರ್ಣ ಪವಿತ್ರ ಆತ್ಮನಾಗಿದ್ದೇನೆ. ಮಸ್ತಕದ ಮಧ್ಯದಲ್ಲಿ ಒಂದು ಪವಿತ್ರ ನಕ್ಷತ್ರವನ್ನು ಅತ್ಯಂತ ತೇಜೋಮಯ ರೂಪದಲ್ಲಿ ನೋಡಿ, ಯಾವುದರ ಪ್ರಕಾಶ ಮಸ್ತಕದಿಂದ ಹಿಡಿದು ಕಾಲಿನವರೆಗೆ ಪೂರ್ಣ ಶರೀರದಲ್ಲಿ ಹರಡಿದೆ. ಈ ಸ್ಥೂಲ ಶರೀರವೂ ಸಹ ಲೈಟಿನದಾಗಿದೆ. ಫೀಲ್ ಮಾಡಿ. ಲೈಟಿನ ಕೈ
ಲೈಟಿನ ಸಂಪೂರ್ಣ ಶರೀರ ಮಸ್ತಕದಲ್ಲಿ ಹೊಳೆಯುತ್ತಾ ನಾನು ಪವಿತ್ರ ನಕ್ಷತ್ರನಾಗಿದ್ದೇನೆ. ನಾನು ಅನುಭೂತಿಯನ್ನು ಮಾಡಿದ್ದೇನೆ. ನಾನು ಈ ಒಂದು ಶರೀರದಿಂದ ಈ ದೇಹವೆಂಬ ಮನೆ ನಾನು ಇಲ್ಲಿಂದನೇ ತೆಗೆದುಕೊಂಡಿದ್ದೇನೆ. ಇದೇ 5 ತತ್ವಗಳಲ್ಲೂ ಸಹ ಲೀನವಾಗುತ್ತದೆ. ನನ್ನ ಸತ್ಯವಾದ ಸ್ವರೂಪ ನನ್ನ ಅವಿನಾಶಿ ಸ್ವರೂಪ ಬಿಂದು ರೂಪವಾಗಿದೆ. ಮಸ್ತಕ ಸಿಂಹಾಸನದಲ್ಲಿ ತನ್ನನ್ನು ಕುಳಿತು ಇರುವುದನ್ನು ನೋಡಿ ತಮ್ಮ ಸ್ವರೂಪವನ್ನು ನೋಡುತ್ತಾ ತನ್ನ ಪವಿತ್ರ ಸ್ವರೂಪವನ್ನು ನೋಡುತ್ತಾ ಮುಗುಳ್ನಗಬೇಕು. ನನ್ನ ಸತ್ಯವಾದ ಸ್ವರೂಪ ಅತಿ ಸುಂದರವಾಗಿದೆ, ಶಾಶ್ವತವಾಗಿದೆ. ನಾನು ಪ್ರಕಾಶನಾಗಿದ್ದೇನೆ, ಲೈಟ್ ಆಗಿದ್ದೇನೆ. ತನ್ನ ಮಸ್ತಕದಿಂದ ಹಿಡಿದು ಕಾಲಿನವರೆಗೆ ಈ ಪ್ರಕಾಶ ಹರಡಿರುವುದನ್ನು ನೋಡುತ್ತಾ ಹೋಗಿ ತಮ್ಮ ಆತ್ಮಿಕ ಸ್ವರೂಪದಲ್ಲಿ ಏ ರಾಜಯೋಗಿ, ಈ ತಪಸ್ವಿ ಕುಳಿತುಕೊಳ್ಳಿ. ತನ್ನ ತಪಸ್ಸಿನ ಲಗನ್ನಿನಲ್ಲಿ ಸುಟ್ಟು ಹಾಕಬೇಕು. ಯೋಗದ ಅಗ್ನಿಯಲ್ಲಿ ಹಾಗೂ ಆಹ್ವಾನ ಮಾಡಿ ಯೋಗೇಶ್ವರ ಶಿವಬಾಬಾರವರನ್ನು ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಪಾಪಕಟೇಶ್ವರ ಆಗಿದ್ದಾರೆ. ದುಃಖವನ್ನು ದೂರ ಮಾಡಿ ಸುಖವನ್ನು ಕೊಡುವಂತಹ ದುಃಖಹರ್ತ ಸುಖಕರ್ತರಾಗಿದ್ದಾರೆ. ಅನುಭೂತಿಯನ್ನು ಮಾಡಿ ಆ ಶಾಂತಿಯ ದಾತ ಜಗತ್ತಿನ ಸ್ವಾಮಿ ನನ್ನ ಆತ್ಮನ ಪರಮಪಿತ ಬರುತ್ತಿದ್ದಾರೆ. ಪರಂಧಾಮವನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಮಿಲನ ಮಾಡುವುದಕ್ಕೆ ಇಡೀ ಆಕಾಶವೂ ಸಹ
ಖುಷಿಯಿಂದ ನರ್ತನ ಮಾಡುತ್ತಿದೆ. ಗಾಳಿಯೂ ಸಹ ಶಾಂತಿಯ ಅಲೆಗಳು ಪ್ರಕಂಪನ ರೂಪದಲ್ಲಿ ಬರುತ್ತಿದೆ. ಇಡೀ ಪೃಥ್ವಿಯಲ್ಲಿ ದಿವ್ಯ ಪ್ರಕಾಶ ಹರಡಿದೆ. ಸರ್ವಶಕ್ತಿವಂತನ ಶಕ್ತಿಶಾಲಿಯಾದ ಕಿರಣಗಳು ಪ್ರಕೃತಿಯ 5 ತತ್ವವನ್ನು ಪಾವನ ಮಾಡುತ್ತಿದೆ. ಸರ್ವ ಮನುಷ್ಯ ಆತ್ಮಗಳಿಗೆ ಶಾಂತಿ, ಸುಖದಿಂದ ಭರ್ಪೂರ್ ಮಾಡುತ್ತಾ ಶಿವಬಾಬಾ ಬಂದು ತಲುಪಿದ್ದಾರೆ. ನನ್ನ ಸನ್ಮುಖದಲ್ಲಿ ಸಂಪೂರ್ಣ ಹತ್ತಿರ. ನೋಡಿ, ಬ್ರಹ್ಮನ ಶರೀರದಲ್ಲಿ ಅವತರಿತವಾಗಿರುವಂತಹ ದಿವ್ಯ ಸತ ಬಾಬಾರವರ ಈ ಆಗಮನದಿಂದ ನನ್ನ ಸುತ್ತಮುತ್ತ ಸಂಪೂರ್ಣ ಕೋಣೆ, ಸಂಪೂರ್ಣ ಮನೆ ಶಾಂತಿ, ಸುಖದ ಪ್ರಕಂಪನಗಳಿಂದ ಭರ್ಪೂರ್ ಆಗಿದೆ. ಸ್ನೇಹ ಪ್ರೇಮದ ಪುಷ್ಪದ ಮಾಲೆಯಿಂದ ಸ್ವಾಗತ ಮಾಡೋಣ ತಮ್ಮ ಪ್ರಿಯ ಶಿವಪಿತನನ್ನು. ದಿವ್ಯ ಪ್ರಕಾಶದಿಂದ ಶೋಭಿತ ಬಾಬಾರವರ ಈ ಒಂದು ಭ್ರುಕುಟಿಯ ಮಂಡಲ ಹೇಗೆ ಆಕರ್ಷಣೆ ಮಾಡುತ್ತಿದೆ. ನಯನ ಬಾಬಾರವರ ಮಸ್ತಕದಲ್ಲಿ ಹೋಗಿದೆ. ಯುಗದಿಂದ ದೂರವಾಗಿರುವಂತಹ ನನ್ನ ಮನಸ್ಸಿನ ಮಿತ್ರ ಇಂದು ಬಂದು ಮಿಲನ ಮಾಡಿದ್ದಾರೆ. ಏ ಆತ್ಮ, ನೋಡುತ್ತಿದ್ದೀಯಾ ತನ್ನ ಪ್ರೀತಿಯ ಬಾಬಾರವರನ್ನು? ಆ ಪ್ರೇಮದ ಸಾಗರ, ಸುಖದ ಸಾಗರ ಬಾಬಾ ಯಾರನ್ನು ಬಹಳ ಸಮಯದಿಂದ ಕರೆಯುತ್ತಿದ್ದೆವು, ಇಂದು ಎಲ್ಲವನ್ನೂ ನೀಡಲು ಅವರು ನನ್ನ ಸನ್ಮುಖದಲ್ಲಿ ಬಂದು ತಲುಪಿದ್ದಾರೆ. ತನ್ನ ಕಲ್ಪದ ಇಂದಿನ ಈ ಒಂದು ಆತ್ಮಿಕ ತಂದೆಯನ್ನು ಗುರುತಿಸಬೇಕಾಗಿದೆ.
पहचानो मुझे। मैं तुम्हारा अनादि अविनाशी पिता। तुम मुझे भूल गए थे, इसलिए दुखी हुए। लेकिन अब आपके सारे दुख हरने, सारी चिंताएं, सारे बोझ लेने मैं आ गया हूं। बाबा तुम्हारे लिए ही आया है। रोम रोम बाबा मिलन ರೋಮ ರೋಮ ಬಾಬಾರವರ ಮಿಲನದ ಗೀತೆಯನ್ನು ಆಡುತ್ತಿದ್ದೇವೆ. ಫೀಲ್ ಮಾಡಿ ಬಾಬಾರವರಿಂದ ಬರುವಂತಹ ಸುಖದ ಕಿರಣಗಳನ್ನು. ಮನಸ್ಸು ಆನಂದದ ಉಯ್ಯಾಲೆಯಲ್ಲಿ ತೂಗುತ್ತಿದೆ. ನನ್ನ ಬಾಬಾ ಇಂದು ನನ್ನ ಸನ್ಮುಖದಲ್ಲಿದ್ದಾರೆ. ಸ್ವಯಂ ನನಗೆ ದೃಷ್ಟಿಯನ್ನು ನೀಡುತ್ತಿದ್ದಾರೆ. ಬಾಬಾರವರ ಕಣ್ಣುಗಳು ಸ್ನೇಹ ಪ್ರೀತಿಯ ಮಳೆಯನ್ನು ಸುರಿಯುತ್ತಿದೆ. ಮನಸ್ಸು ಬುದ್ಧಿಯು ತನ್ನ ಸರ್ವ ಸಂಕಲ್ಪಗಳನ್ನು ಸಮಾವೇಶ ಮಾಡಿದೆ. ನನ್ನ ಒಳಗಡೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ ಬಂದಿದೆ. ಎದುರುಗಡೆ ಬಾಬಾ ಅಂದರೆ ಬಾಬಾ ಕಾಣಿಸುತ್ತಿದ್ದಾರೆ. ಬುದ್ಧಿಯ ಯೋಗ ಬಾಬಾರವರಿಂದ ಪೂರ್ಣ ರೀತಿಯಲ್ಲಿ ಜೋಡಣೆ ಮಾಡಿದ್ದೇವೆ. ಬಾಬಾರವರ ಈ ಪ್ರೀತಿಗೆ ನಾನು ಬಲಿಹಾರಿಯಾಗುತ್ತೇನೆ. ಪ್ರೇಮ ಸಾಗರದ ಬಾಬಾರವರ ಈ ಒಂದು ಅಗಾಧವಾದ ಪ್ರೀತಿಗೋಸ್ಕರ ನಾನಾತ್ಮ ಪ್ರತಿಯೊಂದು ಪರಿಸ್ಥಿತಿ, ಪ್ರತಿಯೊಂದು ವಿಘ್ನಕ್ಕೆ ಸಹನೆಯನ್ನ ಮಾಡುತ್ತೇನೆ. ನನ್ನ ಒಳಗಡೆ
ಸಹನ ಶಕ್ತಿ ಜಾಗೃತವಾಗಿದೆ. ಮಧುರವಾದ ಬಾಬಾ, ದೊಡ್ಡದಕ್ಕಿಂತ ದೊಡ್ಡ ಸಮಸ್ಯೆ ಪರಿಸ್ಥಿತಿಯೂ ಸಹ ತಮ್ಮ ಈ ಪ್ರೀತಿಯ ಸನ್ಮುಖದಲ್ಲಿ ಏನೂ ಸಹ ಇಲ್ಲ. ಮುಳುಗಿ ಹೋಗಿ ಪರಮಾತ್ಮನ ಪ್ರೀತಿಯ ಸಾಗರದಲ್ಲಿ ಅನುಭೂತಿಯನ್ನು ಮಾಡಿ, ನಾನಾತ್ಮನೂ ಸಹ ಮಾಸ್ಟರ್ ಸ್ನೇಹದ ಸಾಗರನಾಗಿದ್ದೇನೆ. ಎಲ್ಲರಿಗೋಸ್ಕರ ಹೃದಯದಲ್ಲಿ ಶುಭ ಭಾವನೆ, ಶುಭ ಕಾಮನೆ ಎನ್ನುವುದು ಬಂದಿದೆ. ಹಾಗೂ ಈ ಹೃದಯವೂ ಸಹ ಉದಾರವಾಗಿದೆ. ಯಾವುದೇ ಮಾತು ಬಂದು ಬಿಡಲಿ, ಯಾರು ಏನೇ ಹೇಳಲಿ, ಕ್ಷಮೆಯ ಸಾಗರರಾಗಿ ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮುಖಾಂತರ ಎಲ್ಲ ಮಾತುಗಳನ್ನು ಸಮಾವೇಶ ಮಾಡುತ್ತಾ ಹೋಗೋಣ. ಫುಲ್ ಸ್ಟಾಪ್ ಇಡುತ್ತಾ ಹೋಗೋಣ. ಹಾಗೂ ಅಂತರ ಮನಸ್ಸಿನಿಂದ ಎಲ್ಲರ ಪ್ರತಿ ಕಲ್ಯಾಣದ ಭಾವನೆಯೇ ಹೊರಹೊಮ್ಮಲಿ. ಇದೇ ಆಶೀರ್ವಾದವನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಎಲ್ಲರ ಕಲ್ಯಾಣವಾಗಲಿ. अशांति और दुख की लहर छाई हुई है। सारे विश्व की आत्माओं को आज आपके प्रकाश की आवश्यकता है। अभी 2 मिनट समस्त संसार की ಈಗ 2 ನಿಮಿಷ ಸಮಸ್ತ ಸಂಸಾರದ ಎಲ್ಲ ಆತ್ಮಗಳಿಗೆ ಮನಸಾ ದಾನವನ್ನು ಮಾಡೋಣ.
ಫೀಲ್ ಮಾಡುತ್ತಾ ಹೋಗಿ ಬಾಬಾರವರಿಂದ ಬರುತ್ತಿರುವ ಈ ಶಕ್ತಿಶಾಲಿ ಕಿರಣಗಳನ್ನು ಸಂಪೂರ್ಣ ಗಮನ ಸನ್ಮುಖದಲ್ಲಿ ವಿರಾಜಮಾನವಾಗಿರುವ ಶಿವಬಾಬಾರವರ ಕಡೆಗೆ ಹೇಗೆ ಬಾಬಾರವರು ನನಗೆ ತನ್ನ ಶಕ್ತಿಶಾಲಿ ಕಿರಣಗಳ ಮುಖಾಂತರ ಶಕ್ತಿ ಸಂಪನ್ನರನ್ನಾಗಿ ಮಾಡುತ್ತಾ ಹೋಗುತ್ತಿದ್ದಾರೆ. ಫೀಲ್ ಮಾಡುತ್ತಾ ಹೋಗಿ ಬಾಬಾರವರಿಂದ ಬರುತ್ತಿರುವ ಈ ಒಂದು ದಿವ್ಯ ಪ್ರಕಾಶವನ್ನು ಈ ತ್ರಿಕಾಲದರ್ಶಿ ಜ್ಞಾನ ಸೂರ್ಯ ಬಾಬಾ ತಮ್ಮ ಈ ಒಂದು ವಿಶಾಲ ಜ್ಞಾನವು ನನ್ನ ಬುದ್ಧಿಯ ಎಲ್ಲ ಬಾಗಿಲುಗಳು ತೆರೆದೆವು. ನನಗೆ ದುರಂದೇಶಿಯನ್ನಾಗಿ ಮಾಡಿದ್ದೀರಿ. ಈಗ ಈ ಒಂದು ಬುದ್ಧಿಯಲ್ಲಿ ಪರಿಶೀಲಿಸುವ ಶಕ್ತಿ ಬಂದಿದೆ. ಈಗ ಬಹುರೂಪಿ ಮಾಯೆಯ ಪ್ರತಿಯೊಂದು ರೂಪವನ್ನು ಗುರುತಿಸಿದ್ದೇನೆ ಹಾಗೂ ಜೊತೆಯಲ್ಲಿ ನನ್ನ ಒಳಗಡೆ ನಿರ್ಣಯ ಮಾಡುವ ಶಕ್ತಿಯೂ ಸಹ ಬಂದಿದೆ. ನನ್ನ ಬುದ್ಧಿಯಲ್ಲಿ ಸ್ಪಷ್ಟತೆ ಎನ್ನುವುದು ಬಂದಿದೆ. ಈಗ ನಾನು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ಮಾಡುವುದರಲ್ಲಿ ಸಕ್ಷಮನಾಗಿದ್ದೇನೆ. ಏಕೆಂದರೆ ದಿವ್ಯ ಬುದ್ಧಿಯ ವಿಧಾತ ಶಿವಬಾಬಾರವರು ನನಗೆ ದಿವ್ಯ ಬುದ್ಧಿಯ ವರದಾನವನ್ನು ನೀಡಿದ್ದಾರೆ. ಜ್ಞಾನದ ಮೂರನೆಯ ನೇತ್ರವನ್ನು ತೆರೆದಿದ್ದಾರೆ. रत्नागर वो है, ये रत्न है, ज्ञान के ये रत्न है। इस एक एक रत्न की जो वैल्यू गाई जाती है नहीं, वो तो लाख लाख। ऐसे नहीं कि शास्त्रों की, ना इसकी, क्योंकि बाप बैठ करके ब्रह्मा द्वारा आगे भी सभी वेदों ग्रंथों शास्त्रों का सार सुनाया है। ये कहावत है भाई, ठीक है ना बच्चे। मीठे बाबा, आपने ಮಧುರವಾದ ಬಾಬಾ ತಾವೇ ನನಗೆ ಸರಿ ಹಾಗೂ ತಪ್ಪಿನ ತಿಳುವಳಿಕೆ ನೀಡಿದ್ದೀರಿ. ಯಥಾರ್ಥವಾದ ನಿರ್ಣಯ ಮಾಡುವುದಕ್ಕೆ ತಿಳುವಳಿಕೆ ನೀಡಿದ್ದೀರಿ. ಮನಸ್ಸಿನ ಎಲ್ಲ ಗೊಂದಲ ಸಮಾಪ್ತಿ ಮಾಡಿದ್ದೀರಿ ಹಾಗೂ ವ್ಯರ್ಥ ಕರ್ಮ ವ್ಯರ್ಥ ಸಮಯ ಹೋಗುವುದಕ್ಕೆ ಮುಂಚೆ ನನ್ನನ್ನು ಬಚಾವ್ ಮಾಡಿದ್ದೀರಾ.
ಧನ್ಯವಾದಗಳು ಬಾಬಾ, ಧನ್ಯವಾದಗಳು. रंग जाइए ज्ञान रंग में, सुख शांति आनंद में, प्यार शिव बाबा के संग में। रंग जाइए ज्ञान रंग में, रंग जाइए ज्ञान रंग में। बाबा मीठा बाबा, मीठा परम धाम, प्यारे मीठा परम धाम। याद से शिव बाबा की वहाँ मन को मिले आराम, प्यारे मन को मिले आराम। अब वापस हमें घर जाना है, अब वापस हमें घर जाना है, शिव बाबा के संग में। रंग जाइए ज्ञान रंग में, रंग जाइए ज्ञान रंग में, सुख शांति आनंद में, प्यारे शिव बाबा के संग में। रंग जाइए ज्ञान रंग में, रंग जाइए ज्ञान रंग में। अंतिम घड़ियां बीत रही है, हो रही सृष्टि की शाम, प्यारे हो रही सृष्टि की शाम। कलयुग की ये रात बीतेगी, आ रहा है सुख धाम, प्यारे आ रहा है सुख धाम। सुखद सवेरा आने वाला, सुखद सवेरा आने वाला, अब सबके जीवन में। रंग जाइए ज्ञान रंग में, रंग जाइए ज्ञान रंग। ಬಾಬಾರವರಿಂದ ಶಕ್ತಿಯನ್ನ ಪಡೆದು ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ತಂದೆಯ ಸಮಾನನಾಗುತ್ತಿದ್ದೇನೆ, ಮಾಯೆಯ ದೊಡ್ಡದಕ್ಕಿಂತ ದೊಡ್ಡ ವಿಘ್ನ, ದೊಡ್ಡದಕ್ಕಿಂತ ಸಮಸ್ಯೆ, ದೊಡ್ಡದಕ್ಕಿಂತ ದೊಡ್ಡ ವ್ಯಾಧಿಯೂ ಸಹ ನನ್ನನ್ನು ನಿರ್ಬಲನನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ. ಈಗ ನನ್ನಲ್ಲಿ ಮಾಯೆಯ ಪ್ರತಿಯೊಂದು ವಾರಿನ ಎದುರಿಸುವಂತಹ ಶಕ್ತಿ ಎನ್ನುವುದು ಬಂದಿದೆ.
ಫೀಲ್ ಮಾಡಿಕೊಳ್ಳಿ ತನ್ನ ಒಳಗಡೆ ಈ ಒಂದು ಶಕ್ತಿಯನ್ನು. ಎದುರಿಸುವಂತಹ ಶಕ್ತಿ. ದೊಡ್ಡದಕ್ಕಿಂತ ದೊಡ್ಡ ಸಂಸ್ಕಾರವೂ ಸಹ ಮೊಂಬತ್ತಿಯ ತರಹ ಕರಗಿ ಹೋಗುತ್ತಿದೆ. ಮಾಯೆಯ ಸರ್ವ ವಿಘ್ನಗಳು ನನ್ನ ಶಕ್ತಿಗಳ ಮುಂದೆ ಹಗುರವಾಗುತ್ತಾ ಹೋಗುತ್ತಿದೆ. ಒಳಗಿನ ಎಲ್ಲ ವಿಘ್ನಗಳು ಭಸ್ಮವಾಗುತ್ತಾ ಹೋಗುತ್ತಿದೆ. ಭಗವಾನು ವಾಚವಾಗಿದೆ, ಮಧುರ ಮಕ್ಕಳೇ, ದೋಣಿ ಹಾಗೂ ಅಂಬಿಗ ಶಕ್ತಿಶಾಲಿಯಾದರೆ ಬಿರುಗಾಳಿಯೂ ಸಹ ಬಹುಮಾನವಾಗಿ ಬಿಡುತ್ತದೆ. ಮುಂದುವರಿಯುವಂತಹ ಸಾಧನವಾಗುತ್ತದೆ. ಆ ಕಾರಣ ದೊಡ್ಡದಕ್ಕಿಂತ ದೊಡ್ಡ ವಿಘ್ನವೂ ಸಹ ಅದಕ್ಕೆ ಗಾಬರಿಯಾಗುವ ಬದಲು ಒಂದು ಬಲ, ಒಂದು ಭರವಸೆಯ ಆಧಾರದ ಮೇಲೆ ನಾವು ಇದನ್ನು ಎದುರಿಸುವುದಕ್ಕೆ ತಯಾರಾಗಿದ್ದೇವೆ. ಮಧುರ ಮಕ್ಕಳೇ, ಯಾವುದೇ ಪ್ರಕಾರದ ಏರುಪೇರಿನಲ್ಲಿ ತಾವು ಸದಾ ಅಚಲರಾಗಿರಿ. ಎಂದೂ ಬೇಜಾರಾಗಬಾರದಾಗಿದೆ. ನಾನು ಸದೈವ ನೆನಪಿಟ್ಟುಕೊಳ್ಳಬೇಕು, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ನಾನು ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ನಾನು ಸ್ವಯಂ ಅನ್ನು ಪರಿವರ್ತನೆ ಮಾಡಿ ವಿಶ್ವವನ್ನು ಕಲ್ಯಾಣ ಮಾಡಬೇಕಾಗಿದೆ. ವಿಶ್ವ ಕಲ್ಯಾಣಕಾರಿ ತಂದೆಯ ಸಂತಾನ ನಾನು. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ. ಸರ್ವ ಆತ್ಮಗಳ ಆಧಾರ ಮೂರ್ತ, ಉದ್ಧಾರ ಮೂರ್ತಿ. ನಾನೇ ಸರ್ವರ ಸಹಯೋಗಿಯಾಗಿ ಯೋಗಿಯನ್ನಾಗಿ ಮಾಡಬೇಕಾಗಿದೆ. ಈ ಒಂದು ಸಹಯೋಗದ ಶಕ್ತಿಯೂ ಸಹ ಪ್ರೀತಿಯ ಬಾಬಾ ನನಗೆ ನಿಮ್ಮಿಂದನೇ ದೊರೆತಿದೆ. ಈ ಒಂದು ಸಹಯೋಗ ಶಕ್ತಿಯೇ
ಎಷ್ಟೊಂದು ಆತ್ಮಗಳ ಆಶೀರ್ವಾದವನ್ನು ಪಡೆಯುವುದಕ್ಕೆ ನಿಮಿತ್ತವಾಗಿದೆ. ಮಧುರ ಬಾಬಾ ತಾವೇ ನನಗೆ ರಕ್ಷಣೆ ಮಾಡಿದ್ದೀರಾ. ದಾತನ ಮಕ್ಕಳು, ಮಾಸ್ಟರ್ ದಾತರಾಗಿದ್ದೇವೆ. ನಾವು ಎಲ್ಲರ ಸ್ನೇಹ ಸಹಯೋಗವನ್ನು ಕೊಡುತ್ತಾ ಹೋಗಬೇಕಾಗಿದೆ. ತೆಗೆದುಕೊಳ್ಳುವ ಇಚ್ಛೆಯನ್ನು ಇಡಬಾರದು. यार तेरी सब काम करे शिव बाबा मेरे, शिव बाबा मेरे। एक याद तेरी सब काम करे शिव बाबा मेरे, शिव बाबा मेरे। तुम रहते बाबा दिल में मेरे, शिव बाबा मेरे, शिव बाबा मेरे। तुम रहते बाबा दिल में मेरे, शिव बाबा मेरे, शिव बाबा मेरे। एक यार तेरी सब काम करे शिव बाबा मेरे, शिव बाबा मेरे। एक याद तेरी सब काम करे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। ज्ञान मुरली की धुन तेरी बजती रहे शिव बाबा मेरे, शिव बाबा मेरे। ज्ञान मुरली की धुन तेरी बजती रहे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। तेरी महिमा करते मन ना भरे शिव बाबा मेरे, शिव बाबा मेरे। ಬಾಬಾರವರಿಂದ ಶಕ್ತಿಯನ್ನ ಪಡೆದು ನಾನಾತ್ಮ ನಿಧಾನವಾಗಿ ತನ್ನ ವಾಸ್ತವಿಕ ಸ್ವರೂಪದಲ್ಲಿ ಬರುತ್ತೇನೆ. ಏ ರಾಜಯೋಗಿ, ಸ್ಥಿತನಾಗು. ತನ್ನ ಆತ್ಮಿಕ ಸ್ವರೂಪದಲ್ಲಿ
ತನ್ನ ಸರ್ವ ಕರ್ಮೇಂದ್ರಿಯಗಳನ್ನು ಸಂಕ್ಷಿಪ್ತಗೊಳಿಸಿ ತೆಗೆದುಕೊಂಡು ಬನ್ನಿ. ವಿಸ್ತಾರದಿಂದ ಸಾರ ರೂಪದಲ್ಲಿ ಜ್ಯೋತಿರ್ಬಿಂದು ರೂಪದಲ್ಲಿ ದೇಹದ ಪ್ರಪಂಚ, ದೇಹದ ಎಲ್ಲ ಸಂಬಂಧ, ಪದಾರ್ಥ ಎಲ್ಲವನ್ನು ಬಿಂದು ರೂಪದಲ್ಲಿ ಸಮಾವೇಶವಾಯಿತು. ಇದೇ ಆಗಿದೆ ಸಂಕ್ಷಿಪ್ತಗೊಳಿಸಿಕೊಳ್ಳುವ ಶಕ್ತಿ. ಈಗ ನೋಡಿ, ತನ್ನ ದಿಂದ ಸಂಪನ್ನವಾಗಿರುವ ಶಕ್ತಿಗಳ ಕಿರಣಗಳನ್ನು ಸರ್ವಶಕ್ತಿವಂತ ಬಾಬಾರವರು ನನಗೂ ಸಹ ತನ್ನ ಸಮಾನ ಮಾಸ್ಟರ್ ಸರ್ವಶಕ್ತಿವಾನನ್ನಾಗಿ ಮಾಡಿದ್ದಾರೆ. ಅನುಭವ ಮಾಡಿ ತನ್ನ ಒಳಗಡೆ ತಲೆಯಿಂದ ಹಿಡಿದು ಕಾಲಿನವರೆಗೆ ಶಕ್ತಿಗಳ ಈ ಒಂದು ಪ್ರವಾಹವನ್ನು ತಂದೆಯ ಸಮಾನರಾಗಿ ಈ ಒಂದು ಸ್ವರೂಪವನ್ನು ನೋಡುತ್ತಾ ಎದುರುಗಡೆ ನಿಂತಿರುವ ಬಾಬಾರವರು ಕೂಡ ಮುಗುಳ್ನಗುತ್ತಿದ್ದಾರೆ, ಖುಷಿಯಾಗುತ್ತಿದ್ದಾರೆ. ಬಾಬಾ ನನ್ನನ್ನು ಮಸ್ತಕದಲ್ಲಿ ವಿಜಯದ ತಿಲಕವನ್ನು ನೀಡುತ್ತಿದ್ದಾರೆ. ಹಾಗೂ ವರದಾನವನ್ನು ನೀಡುತ್ತಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಸದಾ ತನ್ನ ಇದೇ ಸ್ವಮಾನದಲ್ಲಿ ಸ್ಥಿತರಾಗಿ ತಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ, ತಾವು ನನ್ನ ಸಂತಾನರಾಗಿದ್ದೀರಾ. ಸರ್ವಶಕ್ತಿವಂತ ಶಿವ ಪಿತನ ಸಂತಾನನಾಗಿದ್ದೇನೆ. ಇಂದು ನಾವು ಇಡೀ ದಿನ ತಮ್ಮ ಈ ಶಕ್ತಿಶಾಲಿ ಸ್ವರೂಪದ ಅಭ್ಯಾಸ ಮಾಡೋಣ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ತನ್ನ ಎಲ್ಲ ಶಕ್ತಿಗಳನ್ನು ಸಹ ಮನಸ್ಸಿನಲ್ಲಿ ನೆನಪು ಮಾಡುತ್ತಿರಬೇಕು.